ಈಗಾಗಲೇ ಮೊದಲು ತಿಳಿಸಿದಂಗೆ ಸಿರಿಧಾನ್ಯದ ಬಗ್ಗೆ ಎಲ್ಲರೂ ಹಳ್ಳಿ ಜನ ಮತ್ತು ಪಟ್ಟಣದ ಜನ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಿರಿಧಾನ್ಯವನ್ನು ಸೇವನೆ ಮಾಡೋಕ್ಕೆ ಕಾರಣವಾಗಿರ್ತದೆ. ಯಾಕಂದರೆ ಸಿರಿಧಾನ್ಯ ಯಾಕೆ ಚಲೋ ಅಂದ್ರೆ ಈಗಿನ ದಿನದಲ್ಲಿ ಎಲ್ಲ ಹುಡುಗರು ದುರ್ಚಟಕ್ಕೆ ಮತ್ತು ಎಲ್ಲರೂ ಕಲಿತು ಬೇರೆ ಬೇರೆ ಆಹಾರ ಉಪಯೋಗ ಮಾಡೋದು, ಅದೇನು ರುಚಿಯಾದ ಅಂತೇಳೋದು, ಮಸಾಲೆ ಹಾಕಿದ ಆಹಾರ ಜಾಸ್ತಿ ರುಚಿ ಇರುತ್ತೆ ಅಂತೇಳಿ ಆಹಾರ ಸೇವನೆ ಜಾಸ್ತಿ ಮಾಡ್ತಾರೆ. ಅದರಿಂದ ಸದ್ಯ ತಾತ್ಪೂರ್ತಿಕ ಚಲೋ ಅನಿಸ್ಬೋದು ಹೊರತಾಗಿ ಮುಂದಿನ ದಿನದಲ್ಲಿ ಆರೋಗ್ಯ ಗಂಭೀರವಾದ ಪರಿಸ್ಥಿತಿಗೆ ಬರ್ತದೆ. ಅದಕ್ಕೆ ಎಲ್ಲರ ಬಳಿ ಕಳಕಳಿಯಿಂದ ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಮತ್ತಿದು ಜಾಗೃತಿ ಮಾಡೋದು ಭಾಳ ಮುಖ್ಯ ಅದ. ನಮ್ಮ ಸಿರಿಧಾನ್ಯ ಬೆಳೆದ್ರಲ್ಲಿ ಸಿರಿಧಾನ್ಯ ಊಟ ಮಾಡೋದ್ರಿಂದ ಆರೋಗ್ಯ ಸುಧಾರಿಸ್ತದೆ. ಈಗಾಗಲೇ ನಾವು ಮಾಲ್ ಹೆಚ್ಚಿಗೆ ಬೆಳಿಬೇಕು. ಜೋಳ ಆಗಲಿ, ರಾಗಿ ಆಗಲಿ, ನವಣೆ ಆಗಲಿ, ಯಾವ್ಯಾವ ವಿಷಯ, ಕಡಲೆ ಆಗಲಿ, ತೊಗರಿ ಆಗಲಿ, ಬೇಳೆಕಾಳುಗಳು ಬೆಳಿಬೇಕಂದ್ರೆ ನಾವು ರೊಕ್ಕದ ಆಸೆಗೆ ಬಿದ್ದು ಹೆಚ್ಚಿನ ಮಸಾಲೆ ಕೊಟ್ಟು ಹೆಚ್ಚಿಗೆ ಈಲ್ಡ್ ಬರಲಿ ಅಂತ ವಿಚಾರ ಮಾಡ್ತೀವಿ. ಹೆಚ್ಚಿಗೆ ಈಲ್ಡ್ ಬರೋದು ಅದು ಮಸಾಲೆಯಿಂದ ಹೈಬ್ರಿಡ್ ಹೆಚ್ಚಿಗೆ ಉಂಟಾಗಿ ಮನುಷ್ಯನ ಆರೋಗ್ಯಕ್ಕೆ ಹಾನಿ ಉಂಟು ಮಾಡ್ತದೆ. ಅದಕ್ಕೆ ಒಳ್ಳೆಯ ಬೆಳೆ ಅಂತಂದ್ರೆ ನಮ್ಮ ಭಾಗದಲ್ಲಿ ಬಿಳಿಜೋಳ ಹೆಚ್ಚಿಗೆ ಮಸಾಲೆ ಇಲ್ಲದೆ ನ್ಯಾಚುರಲ್ ಆಗಿ ಬೆಳೆಯಂಥ ಬಿಳಿಜೋಳ. ಒಂದೇ ಒಂದು ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಅದು ಬಿಳಿಜೋಳ ಕೊನೆಯವರೆಗೂ ಬೆಳೀತದೆ. ಅದಕ್ಕೇನು ಯಾವುದೂ ಮಸಾಲೆ ಹೊಡೆಯೋ ಜರೂರತೆ ಬೀಳೋದಿಲ್ಲ ಅಂತ. ಅದು ಬಜಾರದಲ್ಲಿ ರೇಟ್ ಕಡಿಮೆ ಇದ್ದ ಸಲ ಜನ ಎಲ್ಲದ ಬಿಟ್ಟು ಈ ಹೆಚ್ಚಿನ ರೇಟನ್ನು ಕವಳಿ, ಹತ್ತಿ ಇಂಥ ಬೆಳೆಗಳಿಗೆ ಹೋಗಿ ಮತ್ತು ಮಸಾಲೆ ಹೆಚ್ಚಿಗೆ ಹಾಕೋದ್ರಿಂದ ಭೂಮಿಯೆಲ್ಲ ಕೆಟ್ಟು ಹೋಗಿರ್ತದೆ. ಭೂಮಿಯಲ್ಲಿ ಸಾರಾಂಶನೇ ಉಳಿದಿರೋದಿಲ್ಲ ಅಸಲು. ಅದಕ್ಕೆ ಕೊಟ್ಟಿಗೆ ಗೊಬ್ಬರದ ಅವಸರ ಇರ್ತದೆ. ಆದರೆ ಕೊಟ್ಟಿಗೆ ಗೊಬ್ಬರ ಸಿಗಲಾರ ಸಲುವಾಗಿ ಎಲ್ಲರೂ ಇದೇ ಮಸಾಲೆ DAP ಇಂಥದನ್ನು ಅಮೋನಿಯಾ ಇಂಥವೇ ಯೂಸ್ ಮಾಡ್ತಾರೆ. ಹೀಗಾಗಿ ಬೆಳೆ ಕೆಟ್ಟು ಮನುಷ್ಯನ ಆರೋಗ್ಯ ಕೆಡ್ತದೆ. ಅದಕ್ಕೆ ಎಲ್ಲರಿಗೆ ತಿಳಿಸ್ತದೆ. ಮತ್ತು ಸ್ಕೂಲಿನಲ್ಲಿ ಶಾಲೆ ಮಾಸ್ಟರ್ ಆಗಲಿ, ನಮ್ಮ ಅಂಗನವಾಡಿ ಹೆಣ್ಮಕ್ಳಾಗಲಿ, ಇವರೆಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಈ ವಿಚಾರದ ಬಗ್ಗೆ ತಿಳಿಸಿದ್ರೆ ಮನೆಯಾಗ ಹೆಣ್ಮಕ್ಳು ಅಡುಗೆ ಮಾಡೋವ್ರು ಅವರು ಇರ್ತಾರೆ. ಅವ್ರ ಮನೆಯಲ್ಲಿ ತಮ್ಮ ಗಂಡಸು ಮಕ್ಕಳಿಗೆ ಹೇಳಿ ಆದಷ್ಟು ಸಿರಿಧಾನ್ಯ ಉಪಯೋಗ ಮಾಡೋದ್ರಿಂದ ಇವು ಶುಗರ್ ಆಗಲಿ, BP ಆಗಲಿ, ದಮ್ಮಾಗಲಿ ಇವು ಮುಂದೆ ಬರೋದಿಲ್ಲ, TB ಬರೋದಿಲ್ಲ. ಅದಕ್ಕೆ ಎಲ್ಲರೂ ಈ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅದನ್ನೇ ಬೆಳೆದು ಅದನ್ನೇ ಊಟ ಮಾಡಬೇಕಂತ ಎಲ್ಲರಿಗೆ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಪಾಶ್ಚಿಮಾತ್ಯ ದಿನಸಿಗಳಿಗೆ ಮಾರು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಪಿಜ್ಜಾ, ಬರ್ಗರು, ಚಿಪ್ಸು, ಪಾನಿಪುರಿ ಅಂಥ ಒಂದು ಪಾಶ್ಚಿಮಾತ್ಯ ಡಿಶ್ಗಳಿಗೆಲ್ಲ ಮಾರು ಹೋಗೋದ್ರಿಂದ ನಮ್ಮ ಆರೋಗ್ಯ ಭಾಳಷ್ಟು ಹದಗೆಟ್ಟು BP ಶುಗರ್ ಅಂಥೇಳಿ 40 ವರ್ಷ ಆಗಲ್ಲ BP ಶುಗರ್ ಅಂತ ಜೀವನ ಮರಣದ ಕಾಯಿಲೆಗಳನ್ನು ತರ್ಕೊಂಡು ಜೀವನ ಪರ್ಯಂತ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಮಗೆಲ್ಲ ಬರ್ತಿದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಿರಿಧಾನ್ಯ ನಮಗೆ ಭಾಳ ಒಂದು ಅತಿ ಮುಖ್ಯ ಸರ್. ಈ ಸಿರಿಧಾನ್ಯ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ರಿಚ್ ಫೈಬರ್ ಕಂಟೆಂಟ್ ಇರೋದ್ರಿಂದ ಆರೋಗ್ಯಕ್ಕೆ ಭಾಳ ಒಂದು ಒಳ್ಳೆಯಷ್ಟು